ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ KCET ಆಸ್ಪಿರೆಂಟ್ಸ್ಗಳು ತುಂಬಾ ಜನ ನಿಮ್ಮ ಎಕ್ಸಾಮ್ಸ್ಗೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗ್ತಿದಾರ ಅಂತ ಅನ್ಕೊಂತಿದ್ದೀನಿ. ಸೊ ಇದೇ ಸಂದರ್ಭದಲ್ಲಿ ನಿಮ್ಮ KEA ಕಡೆಯಿಂದ ಒಂದು KCET ಆಸ್ಪಿರೆಂಟ್ಸ್ ಯಾರಿದ್ರೆ ಎಲ್ರಿಗೋಸ್ಕರ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ 5ನೇ ತಾರೀಕು ಮೇಲೆ ಹಾಲ್ ಟಿಕೆಟ್ ಬಿಡ್ಬೇಕಿತ್ತು. ಸೊ ಅವ್ರು ಇವತ್ತೇ 4ನೇ ತಾರೀಕಿಗೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ KEA ವೆಬ್ಸೈಟ್ಗೆ ಹೋದ್ರೆ ನೀವು ಮೊದಲನೇ ಇತ್ತೀಚಿನ ಸುದ್ದಿನಲ್ಲಿ ನಿಮಗೆ ಮೊದಲನೇ ಲಿಂಕ್ ಏನ್ ಕಾಣ್ತಾ ಇದೆ, UGCET 2024 ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ಲಿಂಕ್ ಅಂತ. ಸೊ ಈ ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ ಅವರೇನು. ಸೊ ಇಲ್ಲಿ ಹಾಲ್ ಟಿಕೆಟ್ ನ ಹೇಗೆ ಡೌನ್ಲೋಡ್ ಮಾಡಬೇಕು, ಸೊ ಯಾವ ತರ ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆ ತನಕ ವಾಚ್ ಮಾಡಿ. ಸೊ ನಿಮ್ಗೆ ಈ ಪೇಜ್ KEA ವೆಬ್ಸೈಟ್ ಹೋದ್ರೆ ನಿಮ್ಗೆ ಫಸ್ಟ್ ಇದು ಕಾಣುತ್ತೆ. ಸೊ ಅದಾದ್ಮೇಲೆ ನೀವು ಇದೇನಿದೆ ಈ ಫಸ್ಟ್ ಲಿಂಕ್ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ. ಸೊ ಈ ಪೇಜ್ ಅಲ್ಲಿ ಅವರೇ ಹೇಳಿದ್ದಾರೆ ಏನಂತ ಅಂದ್ರೆ ಇದ್ರಲ್ಲಿ ನಿಮ್ಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಸೊ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇದೆ, ಇನ್ನೊಂದು ಅಪ್ಲಿಕೆಂಟ್ ನೇಮ್ ಅಂತ ಇದೆ, ಸೊ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ, ಮತ್ತೆ ಕ್ಯಾಪ್ಚಾ ಇರುತ್ತೆ. ಓಕೆನಾ. ನಿಮ್ಮ ಅಪ್ಲಿಕೇಶನ್ ನಂಬರ್ನ ಫಸ್ಟ್ ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ಅಪ್ಲಿಕೇಶನ್ ನಂಬರ್ ಸಪೋಸ್ ನಿಮ್ಗೆ ಏನಾದ್ರು ಮರ್ತು ಹೋಗಿದ್ರೆ ಅದನ್ನ ಹೇಗೆ ರಿಟ್ರೀವ್ ಮಾಡೋದು ಅಂತಂದ್ರೆ ವೆರಿ ಸಿಂಪಲ್ ಹೇಳ್ಬೋದು. ಅದನ್ನ ಯಾರ್ಯಾರು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಇದ್ರ ಅವರು SSLC ರಿಜಿಸ್ಟರ್ ನಂಬರ್ನ ಹಾಕ್ಬೇಕು. ಸೊ ಪ್ರಿಫಿಕ್ಸ್ ಆಗಿ ನೀವು 39 ನಂಬರ್ನ ಆಡ್ ಮಾಡಬೇಕು. 39 ಫಾಲೋಡ್ ವಿತ್ ಯುವರ್ SSLC ರಿಜಿಸ್ಟರ್ ನಂಬರ್ ಅದೇ ಆಗಿರುತ್ತೆ. ಇಲ್ಲ ಅಂತ ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಪ್ರಿಂಟ್ಔಟ್ ತಗೊಂಡಿದ್ದೀರಾ, ಸೊ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅದಾದ ನಂತರ ನಿಮ್ಮ ನೇಮ್ ನ ಟೈಪ್ ಮಾಡಬೇಕು. ಸೊ ಅವರು ಇಲ್ಲೇ ಹೇಳಿದ್ದಾರೆ ನೇಮ್ ಅಲ್ಲಿ ಫುಲ್ ನೇಮ್ ನ ಟೈಪ್ ಮಾಡೋ ಹಾಗಿಲ್ಲ. ಸೊ ಫಸ್ಟ್ 5 ಕ್ಯಾರೆಕ್ಟರ್ಸ್ ಆಫ್ ಯುವರ್ ನೇಮ್ ಮಾತ್ರ ಟೈಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟನ್ನ ಮಾತ್ರ ಟೈಪ್ ಮಾಡಬೇಕು, 5 ಕ್ಯಾರೆಕ್ಟರ್ಸ್ ಮಾತ್ರ ಟೈಪ್ ಮಾಡಿ. ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ. ಸೊ ಇದೇ ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ, ಅದಾದ್ಮೇಲೆ ನಿಮ್ಮ ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ ಡೌನ್ಲೋಡ್ ಆಲ್ ಟಿಕೆಟ್ ಅಂತ ಕೊಟ್ರೆ ನಿಮ್ಮ ಡೌನ್ಲೋಡ್ಸ್ ಅಲ್ಲಿ ಅದು ಹೋಗಿ ಸೇವ್ ಆಗಿರುತ್ತೆ. ಸೊ ಹಂಗಾಗಿ ಈ ತರ ನೀವು ನಿಮ್ಮ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೀವು ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.